ವಿನೋ ಅಂಕಲ್ ಮನೆಗೆ ಹೋಗಿ ಅಪ್ಪನ ವಿಷಯ ಅಂತ ತಿಳ್ಕೊ ಆಮೇಲೆ ನಂಗೆ ಫೋನ್ ಮಾಡಿ ಹೇಳು. ನೀವು ಬರ್ಬೋದಲ್ವಾ? ನಾನ್ ಬಂದ್ರೆ ಅವ್ರು ಏನು ಸತ್ಯ ಹೇಳಲ್ಲ, ಅಪ್ಪನೇ ಹೇಳ್ಕೊಟ್ಟಿರ್ತಾರೆ. ಸೂರ್ಯ ಬಂದ್ರೆ ಅವನ ಹತ್ರ ಏನು ಬಾಯ್ ಬಿಡ್ಬೇಡಿ ಅಂತ. ಅಲ್ಲ ರೀ, ಅದ್ ಹೇಗೆ ಹೇಳ್ತೀರಾ? ನಾನ್ ಇಲ್ಲಿ ಹುಡ್ಕೊಂಡ್ ಬರ್ತೀನಿ ಅಂತ ಅಪ್ಪನು ಚೆನ್ನಾಗ್ ಗೊತ್ತಿರೋದಿಲ್ವಾ? ದಡ್ಡಿ ಕಡೆ ನೀನು ಸುಮ್ನೆ ಹೋಗಲ್ಲಿ, ಏನಾಗತ್ತೆ ತಿಳ್ಕೊ ಆಮೇಲೆ ನನಗೆ ಹೇಳು. ಆಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು, ನಾನ್ ಮಾಡ್ತೀನಿ. ಸರಿ, ಮಾವ ಸಿಕ್ಕಿದ್ರೆ ಸಾಕು, ನಾನು ಹೋಗಿ ಮಾತಾಡ್ತೀನಿ. ಸರಿ, ನಾನು ಇಲ್ಲೇ ಹೊರಗಿರ್ತೀನಿ. ನಾನು ಇಲ್ಲಾರ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು. ಆಮೇಲೆ ಹೇಗಾದ್ರೂ ಸತ್ಯ ಹೊರಗ್ ತರ ಹೋಗಿ ಮಾತಾಡು, ಆಯ್ತಾ? ಆಯ್ತೇನಮ್ಮ, ಅವ್ನ ಊಟ ಕಾಯ್ತಾ ಇರ್ತಾನೆ. ಏನಮ್ಮ ನೀನಿರ್ಲಿ? ಅದು ಮಾವನ್ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳೋಣ ಅಂತ ಬಂದೆ. ಪಾಪ ನಮ್ಮ ಅವನು ತುಂಬಾ ನೊಂದ್ಕೊಂಡಿದ್ದಾನೆ. ಸೂರ್ಯ ಫೋನ್ ಮಾಡಿ ಮನೆಯಲ್ಲಿ ಆಗಿದ್ದನ್ನೆಲ್ಲ ಹೇಳ್ದ. ರಂಗ ಪಾಪ್ದವನ್ ಕಣಮ್ಮ, ಆ ಮನೆನ ಒಗ್ಗಟ್ಟಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೋರಾಡಿದ್ದಾನೆ. ಅವ್ನ್ ಕಣ್ಮುಂದೆನೆ ಈಗಾಗಿದ್ದನ್ನೆಲ್ಲ ನೋಡಿ ಅವನಿಗೆ ತಡ್ಕೊಳ್ಳೋದಕ್ಕಾಗಿಲ್ಲ. ಆದ್ರೆ ಮಾವ ಮನೇಲಿಲ್ದೆ ಯಾರು ನಿಂದೆ ಆಗಿಲ್ಲ ಅಂಕಲ್. ತುಂಬಾನೇ ಕೊರಗ್ತಿದೀವಿ ಎಲ್ಲ. ಪ್ಲೀಸ್ ಅಂಕಲ್, ನಿಮ್ಗೇನಾದ್ರೂ ಅವ್ರ ಬಗ್ಗೆ ಗೊತ್ತಿದ್ರೆ. ರೆಡಿಪಾ? ನನ್ಗ ಅವನ್ ಬಗ್ಗೆ ಏನು ಗೊತ್ತಿಲ್ಲ ಕಣಮ್ಮ. ಫೋನ್ ಮಾಡ್ತಾ ಇದೀನಿ, ನಾಟ್ ರೀಚೇಬಲ್ ಮಾಡ್ಕೊಂಡಿದ್ದಾನೆ. ಪಾಪ್, ನನಗೂ ಅವನ್ ಬಗ್ಗೆನೇ ಚಿಂತೆ ಆಗಿದೆ. ನೀನೇನು ಯೋಚನೆ ಮಾಡ್ಬೇಡ ಕಣಮ್ಮ. ರಂಗನ್ಗೆ ಮನೆಯವರು ಅಂದ್ರೆ ತುಂಬಾ ಇಷ್ಟ. ಯಾವ್ದೋ ಒಳ್ಳೆ ಕಾರಣಕ್ಕೆ ಮನೆ ಬಿಟ್ಟು ಹೋಗಿರ್ತಾನೆ, ಬೇಗ ಬಂದ್ಬಿಡ್ತಾನೆ ಕಣಮ್ಮ. ಭವಾನಿ, ಹೇಳಿ ಅಕ್ಕ, ನೀನ್ ಯಾವಾಗ ಇಲ್ಲಿಗ್ ಬಂದೆ? ಹೇಗಿದೆ ಮದ್ವೆ ಜೀವನ ಎಲ್ಲ? ಚೆನ್ನಾಗಿದೆ ಅಕ್ಕ. ನಾನು 1 ವಾರ ಆಯ್ತು. ಅಂದಾಗೆ ಈ ಊಟ ಯಾರು ಕಟ್ಟಿದ್ಯಾ? ಯಾಕೆ ಸುಮ್ನೆ ನಿಂತ್ಬಿಟ್ಟೆ? ಯಾರಿಗ್ ಊಟ ಕಟ್ಟಿರೋದು? ನನಗೆ ಕಣಮ್ಮ, ನನ್ನ ಆರೋಗ್ಯ ಸರಿ ಇಲ್ಲ ಅದಕ್ಕೆ. ಹಾಗಾದ್ರೆ ನಿಜವಾಗ್ಲೂ ನಮ್ಮ ಮಾವ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ ಅಂಕಲ್ ನಿಮ್ಗೆ? ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ? ರಂಗ ಹಾಗೆಲ್ಲ ನನ್ಗೇನು ಹೇಳಿಲ್ಲ. 1 ನಿಮಿಷ ಮಾತಾಡ್ತಾ ಇರಿ, ಬಂದು. ಅಕ್ಕ ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ನನಗ್ ಬೇಡ ಭವಾನಿ, ಮನೇಲಿ ತುಂಬಾ ಸಮಸ್ಯೆಗಳಾಗ್ತಿದೆ. ಪ್ಲೀಸ್ ನೀನಾದ್ರೂ ಹೇಳು, ನಮ್ಮ ಮಾವ ಎಲ್ಲಿದ್ದಾರೆ ಅಂತ. ಅಕ್ಕ, ನನಗೆ ಗೊತ್ತಿರುತ್ತೆ. ಅಂಕಲ್ ನಿನ್ ಹತ್ರ ಏನು ಹೇಳಿಲ್ವಾ? ಪ್ಲೀಸ್ ಸತ್ಯ ಹೇಳು. ಅದು ಇಲ್ಲ ಅಕ್ಕ. ನೋಡು ಅಕ್ಕ, ಹಾಲಿಟ್ಟಿದ್ದೀನಿ, ಬಂದೆ. ಹೇಳಮ್ಮ. ಅಂಕಲ್ಗೆ ಗೊತ್ತಿದೆ, ಆದ್ರೆ ಅವ್ರು ಹೇಳ್ತಿಲ್ಲ. ಹೇಳ್ಬೇಡ ಅಂತ ಅಪ್ಪನೇ ಹೇಳಿರ್ತಾರೆ. ಅದ್ ಬಿಡು, ನಿನಗೇನ್ ಬಂತಿ ಅನುಮಾನ? ಅವ್ರು ಯಾರಿಗೋ ಊಟ ರೆಡಿ ಮಾಡ್ಕೊಂಡಿದ್ದಾರೆ. ಕೇಳಿದ್ರೆ ಸುಳ್ಳು ಹೇಳ್ತಿದ್ದಾರೆ. ಮಾವನ್ ಬಗ್ಗೆ ಭವಾನಿ ಮತ್ತೆ ಅಂಕಲ್ ಹತ್ರ ಕೇಳಿದಾಗ ಅವ್ರ ಮುಖದಲ್ಲಿ ಗಾಬರಿ ಇತ್ತು. ಸಾಲದಕ್ಕೆ ಅಂಕಲ್ ಫೋನ್ ರಿಂಗ್ ಆದಾಗ ಅದ್ರಲ್ಲಿ ಮಾವನ್ ಹೆಸರು ಬಂತು. ಆದ್ರೆ ಇವತ್ ಯಾರು ಅದ್ರ ಬಗ್ಗೆ ಹೇಳ್ತಿಲ್ಲ ರೀ. ಹಂಗಂದ್ರೆ ಅಂಕಲ್ಲು ಅಪ್ಪನಿಗೋಸ್ಕರ ಊಟ ತಗೊಂಡ್ ಹೊರಟಿರ್ತಾರೆ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಒಂದ್ ಕೆಲ್ಸ ಮಾಡು, ನೀನು ಆಟೋ ಮಾಡ್ಕೊಂಡು ಮನೆಗೆ ಹೋಗಮ್ಮ, ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಬೈ. ಭವಾನೇ, ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ನೀನಾ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಮ್ಮ, ನನ್ಗೆ ಆಟೋ ಹೊರಗಡೆ ಕಾಯ್ತಾ ಇದೆ, ನಾನು ಬರ್ತೀನಮ್ಮ. ಅಕ್ಕ ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಇಲ್ಲ ಬೇಡ ಭವಾನಿ, ಥ್ಯಾಂಕ್ಸ್. ಮೊದ್ಲು ಮಾವ ಸಿಗ್ಲಿ, ಆಮೇಲೆ ಇನ್ನೊಂದಿನ ಬರ್ತೀನಿ. ನಾನು ಬರ್ತೀನಿ. ಹೇಳ್ರಂಗ, ನಿನ್ಗೆ ಊಟ ತಗೊಂಡ್ ಬರ್ತಾ ಇದ್ದೆ. ಗೊತ್ತು, ಆದ್ರೆ ನೀನ್ ಇವತ್ತಿಲ್ಲಿ ಬರ್ಬೇಡ. ಯಾಕಯ್ಯ? ಬೇಡ ಅಂದೆ ಅಷ್ಟೇ. ಅಲ್ಲಪ್ಪ, ದಿಢೀರ್ ಅಂತ ಏನೇ ಇದು? ಮೀನಾ ನಿಮ್ ಮನೆಗ್ ಬಂದಿದ್ಲು ಅಂದ್ಯಲ್ಲ, ಅದಕ್ಕೆ. ಅವಳು ಹೊರಟೋದ್ಲಪ್ಪ ಆಗ್ಲೇನೆ. ಆದ್ರೆ ನೀನ್ ಹಿಂದೆ ಸೂರ್ಯ ಇರ್ತಾನೆ, ಬೇಕಾದ್ರೆ ಗಮನ ಇಟ್ಟು ನೋಡು. ಅವನಿಗೆ ಗೊತ್ತಾಗ್ಬಾರ್ದು ಅಷ್ಟೇ. ಆಗ ಇರು 1 ನಿಮಿಷ. ಹಿಂದೆ ಒಂದ್ ಬೈಕ್ ಬರ್ತಾ ಇರೋದು ನಿಜ, ಆದ್ರೆ ಸೂರ್ಯನ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದು ಸೂರ್ಯನ. ಇಲ್ಲಿರೋ ನನಗೆ ಗೊತ್ತಾಗ್ತಾ ಇಲ್ಲ, ಅಲ್ಲೆಲ್ಲ ಇರೋ ನಿನಗೆ ಹೇಗಪ್ಪ ಗೊತ್ತಾಗ್ತಾ ಇದೆ ಸೂರ್ಯ ಅಂತ? ನಾನ್ ಇಲ್ದೆ ಅವನು ಎಷ್ಟು ಒದ್ದಾಡ್ತಿರ್ತಾನೆ ಅಂತ ನನಗೆ ಗೊತ್ತಿದೆ. ಅವನ್ ಏನೆಲ್ಲ ಹೋರಾಡ್ಬೋದು ಅನ್ನೋ ಆಲೋಚನೆ ಕೂಡ ನನಗಿದೆ. ನೀನ್ ಇವತ್ತು ಇಲ್ಲಿ ಬರೋದು ಬೇಡಪ್ಪ. ಮತ್ತೆ ಊಟ? ಅದೊಂದು ಸಮಸ್ಯೆನೇನೋ. ನಾನು ಇಲ್ಲೇ ಏನೋ ಒಂದು ವ್ಯವಸ್ಥೆ ಮಾಡ್ಕೋತೀನಿ ಬಿಡಪ್ಪ. ಸರಿ ರಂಗ, ಬಾಯ್. ಏನಪ್ಪ 1 ನಿಮಿಷ ಗಾಡಿ ನಿಲ್ಸು. ಯಾಕೆ ಸರ್? ನನ್ ಫ್ರೆಂಡ್ಗೆ ಅಂತ ಊಟ ತಗೊಂಡೋಗ್ತಾ ಇದ್ದೆ, ಅವ್ನ್ದು ಊಟ ಆಯ್ತಂತೆ. ನಿಂದು ಊಟ ಆಯ್ತಪ್ಪ? ಇಲ್ಲ ಸರ್, ಮಾಡ್ಬೇಕು. ತಗೊಳಪ್ಪ, ಬಾಕ್ಸ್ ಅಲ್ಲಿ ಹೊಟ್ಟೆ ತುಂಬಾ ಸಿಗ್ನಲ್ಸ್ ಊಟ ಇದೆ, ಊಟ ಮಾಡ್ಕೊಳಪ್ಪ. ಸರ್ ಅಯ್ಯೋ ಸರ್, ನಿಮ್ಗೆ ಬಾಕ್ಸಿಂಗ್ ವಾಪಸ್ ಕೊಡೋದು ನಾನು. ಒಂದ್ ಕೆಲಸ ಮಾಡಲ್ಲ, ಇಲ್ಲೇ ಮುಂದೆ 2 ನಿಮಿಷ ನಮ್ದು ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿ ನಮ್ ಬಾಕ್ಸ್ ಹಾಕೊಂಡು ನಿಮ್ ಬಾಕ್ಸ್ ವಾಪಸ್ ಕೊಡ್ತೀನಿ. ಓಕೆ ಸೂರ್ಯ, ಏನಪ್ಪ ನೀನಿಲ್ಲಿ? ನಮ್ಮಪ್ಪ ನಿಮ್ಮನ್ನ ಒಳ್ಳೆ ಕಲಾವಿದ್ರು ಅಂತ ಇದ್ರು, ಇವತ್ತು ಅದನ್ನ ಪ್ರೂವ್ ಮಾಡ್ಬಿಟ್ರಿ. ಯಾಕಪ್ಪ, ಏನಿರ ಅರ್ಥ? ನಿನ್ ಎಲ್ಲಾ ಗೊತ್ತಿದೆ ಅಂಕ, ಸುಮ್ನೆ ಏನು ಗೊತ್ತಿಲ್ದಾರ ಅಂತ ಮಾತಾಡ್ಬೇಡಿ. ಎಲ್ಲೇ ಅಪ್ಪ? ನನಗ್ ಗೊತ್ತಿಲ್ಲಪ್ಪ. ಹಾಗೆ ಸರಿ ಅಂಕ, ನೀವು ಅವ್ರಿಗೆ ಅಂತಾನೆ ಊಟ ತಗೊಂಡ್ ಹೋಗ್ತಾ ಇದ್ರಿ, ಮಧ್ಯದಲ್ಲಿ ಅವ್ರು ನಿಮಗ್ ಫೋನ್ ಮಾಡಿ ಊಟ ತರಬೇಡ ಅಂತ ಹೇಳಿದಾರೆ ಅಲ್ವಾ? ಅದು ಸೂರ್ಯ, ನಾನು ಗುರುಗೆ ತಕ್ಕ ಶಿಷ್ಯ ಆಗ್ಲಿಲ್ಲ, ಆದ್ರೆ ತಂದೆಗೆ ತಕ್ಕ ಮಗ ಆಗಿದೆ. ನಮ್ಮಪ್ಪ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಸರಿ, ನಾನೇನೇ ಹೇಳಿದ್ರು ಅವ್ರಿರೋ ಜಾಗ ನೀನ್ ನನಗೆ ತೋರ್ಸೋದಿಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಸರಿ ಆಯ್ತು, ಒಂದ್ ಕೆಲ್ಸ ಮಾಡಿ, ನೀವ್ ಹೋಗಿ ಅವ್ರ ಹತ್ರಕ್ಕೆ, ನೋಡಯ್ಯರಂಗ, ನೀನ್ ಮನೆಗೆ ಹೋಗೋವರೆಗೂ ನಿನ್ನ ಮಗ 1 ತುತ್ತು ಅನ್ನ ತಿನ್ನಲ್ಲಂತೆ ಅಂತ ಹೋಗಿ ಹೇಳಿ ಅವ್ರು. ಅಷ್ಟೇ ಅಲ್ಲ, ಬೆಳಿಗ್ಗೆ ಕಾಫಿ ಕುಡಿಯೋ ಹೊತ್ತಿಗೆ ಎಣ್ಣೆ ಹೊಡಿತಾ ಕೂತ್ಕೊತಾನೆ ಮನೆಯಲ್ಲೇ ಅಂತ ಹೇಳಿ ಅವ್ರಿಗೆ. ನೋಡೋಣ ಆ ಪುಣ್ಯಾತ್ಮನ್ ಮನ್ಸು ಕರಗದೆ ಎಣ್ಣೆ ಎಷ್ಟು ದಿನ ಇದ್ಬಿಡ್ತಾರೆ, ಅದು ಅವ್ರಿಗೆ ಗೊತ್ತಾಗ್ಬೇಕು. ಹೋಗಿ ಹೇಳಿ ಅವ್ರಿಗೆ. ಯಾಕೆ ಇವಳು ಈ ತರ ಓಡಾಡ್ತಿದ್ದಾಳೆ? ಇವಳಾಗೆ ಮಾಡ್ಕೊಳ್ತಿರೋ ಪ್ರಾಬ್ಲಮ್ ಇವಳೇ ಸರಿ ಮಾಡ್ಕೋಬೇಕು. ಬಾಯ್ ಬಂದಂಗೆಲ್ಲ ಮಾತಾಡ್ಬಿಡ್ವೆ. ಮಾವ ಮನೆ ಬಿಟ್ಟು ಹೋಗೋದಿಕ್ಕೆ ನಾನ್ ಹೇಗೆ ಕಾರಣ ಆಗ್ತೀನಿ? ಬರೀ ಮಾವ ಅಲ್ಲ, ಆ ಮನೇಲಿ ಆಗ್ತಿರೋ ಎಲ್ಲಾ ಸಮಸ್ಯೆಗೂ ನೀನೇ ಕಾರಣ. ನೋಡು, ಸುಮ್ನೆ ಮಾತಾಡ್ಬೇಡ ನೀನು. ಸುಮ್ನೆ ಮಾತಾಡ್ತಾ ಇಲ್ಲ, ನೀನೇ ತಾನೆ ನಿನ್ ಗಂಡನ್ನ ಉಪ್ಪರ್ಗೆ ಮೇಲೆ ಕೂಡಿಸ್ತೀನಿ ಅಂತ ಶೋರೂಮು ಆಫೀಸು ಎಲ್ಲ ಸ್ಟಾರ್ಟ್ ಮಾಡಿದ್ದು. ಗಂಡನ್ನು ಕಂಟ್ರೋಲ್ ಮಾಡಲ್ಲ, ನೀನು ಕಂಟ್ರೋಲ್ಗೂ ಸಿಗಲ್ಲ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋ ನಿಮ್ ಮನೇಲಿ. ಇವತ್ತು ನಿಮ್ ಮಾವ, ನಾಳೆ
ರವಿ, ಶ್ರುತಿ, ಮೀನಾ, ಸೂರ್ಯ ಎಲ್ರೂ ಮನೆ ಬಿಟ್ಟು ಹೋಗ್ತಾರೆ. ಬೇಕಾದ್ರೆ ಆ ಮನೋಜ್ನು ಕೂಡ ಹೊರಗಡೆ ಹಾಕ್ಬಿಡ್ತೀಯ, ಆದ್ರೆ ನೀನ್ ಮಾತ್ರ ಆ ಮನೆ ಬಿಡಲ್ಲ ನೋಡು. ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅದು ನನ್ನ ಮನೆ, ನಾನು ಮನೆ ಸೊಸೆ. ಸೇಮ್ ನಾನು ಅದನ್ನೇ ಹೇಳಿದ್ದು. ನೀನ್ ಹುಷಾರಾಗಿರಕ್ಕೆ ಯಾರಿಗ್ ಬೇಕಾದ್ರೂ ಜ್ವರ ಬರೆಸ್ಬಿಡ್ತೀಯ. ನೋಡು ಪೂಜಾ, ನೀನ್ ನನ್ನ ತುಂಬಾ ಅಡ್ವಾಂಟೇಜ್ ತಗೊಂಡ್ ಮಾತಾಡ್ತಾ ಇದ್ಯಾ. ಬಾಯ್ ಮುಚ್ಕೊಂಡ್ ಸುಮ್ನಿಬ್ರು. ಮೊದ್ಲೇ ಮಾವ ಇಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಗೋಳ್ ಆಡಿಸ್ತಾ ಇದಾರೆ ನಮ್ಮತ್ತೆ. ಹೇಗಾದ್ರೂ ಮಾಡಿ ಅವ್ರನ್ನ ಸೈಲೆಂಟ್ ಮಾಡ್ಬೇಕು. ನನ್ನ ಹತ್ರ ಒಂದ್ ಮಾತ್ರ ಇದೆ, ಅದನ್ನ ಹಾಲು ಹಾಕೊಂಡ್ ಕುಡಿದ್ರೆ 6-7 ಗಂಟೆ ಫುಲ್ ಇದ್ದೆ, ಎಕ್ಸ್ಟ್ರಾನೇ ಆಗಲ್ಲ. ಅದ್ಯಾವ ಮಾತ್ರೆ? ಅದನ್ ಕೊಡು. ಲೂಸು ಬೇಡ ಕಣೆ, ಅದೆಲ್ಲ ನಿನಗ್ ಅರ್ಥ ಆಗ್ತಾ ಇಲ್ಲ ಪೂಜಾ. ಆ ಕಡೆ ನನ್ನ ಗಂಡ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಎಲ್ರ ಮೇಲಿರೋ ಕೋಪನ ನನ್ ಮೇಲೆ ತೀರಿಸ್ಕೊಂತ ಇದಾರೆ. ಈ ಕಡೆ ಅತ್ತೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ಅವು ಹಾರ್ಕೊಂಡ್ ಬರ್ತಿದ್ದಾರೆ. ಯಮಲೋಕದಲ್ಲಿ ಕುಂಬಿ ಪಾಕಂ ಅಂತ ಇರುತ್ತಂತೆ, ಎಣ್ಣೆ ಬಾಂಡ್ಲಿಲ್ ಹಾಕಿ ಕರಿಯೋದು. ನಾನು ಈ ಲೋಕದಲ್ಲ ಅನ್ಭವಿಸ್ತಾ ಇದೀನಿ. ನಿನಗ್ ನಗು ಬರ್ತಿದ್ಯಾ? ಇಷ್ಟಕ್ಕೆ ಹಿಂಗೆ ಇನ್ ಅದೇನಾದ್ರೂ ಗೊತ್ತಾದ್ರೆ ಬೇಡ ಪೂಜಾ, ನನಗ್ ಭಯ ಪಡಿಸ್ಬೇಡ. ಸುಮ ಮಾತ್ರ ಇದೇನೆ. ಇದೆ, ನನ್ ಗಂಡ ಅವಾಗವಾಗ ತಗೋತಾರೆ. ದಯವಿಟ್ಟು ಕೊಡೋದನ್ನ. 1-2 ದಿನ ನಮ್ಮತ್ತೆನ ಹೇಳಕ್ಕೆ ಬಿಡಲ್ಲ. ಪಕ್ಕಾ ಜೈಲ್ಗೆ ಹೋಗೋ ಪ್ಲಾನೇ ಇದು. ಅವ್ರು 1-2-3 ದಿವಸ ಬಿಟ್ಟು ಎದ್ರೆ ಸರಿ, ಎದ್ದೇಳಲೇ ಇಲ್ಲ ಅಂದ್ರೆ ಪೀಡ ತೊಲಗ್ತು ಅಂತ ಅನ್ಕೊಂತಿದ್. ಅಯ್ಯಯ್ಯೋ ಹಾಗೆಲ್ಲ ಏನೂ ಆಗಲ್ಲ. ಕಿರು ಬೇಡಾರು, ತಪ್ ಮೇಲ್ ತಪ್ ಮಾಡ್ತಾ ಇದ್ಯಾ. ಇಷ್ಟು ದಿನ ಬೆಲ್ಟ ಲೇಟ್ ಬೀಳ್ತಾ ಇತ್ತು, ಈಗ ನೆಕ್ಸ್ಟ್ ಲಾಟಿ ಲೇಟ್ ಬೀಳುತ್ತೆ. ನಾನ್ ರೆಡಿ ಕಣೆ. ನಾನ್ ಈ ಆಟಕ್ಕಿಲ್ಲಮ್ಮ. ನೋಡು, ನಾನ್ ಇಲ್ಲಿಗ್ ಬಂದಿಲ್ಲ, ನಾನ್ ಇದನ್ನೇನು ನೋಡಿಲ್ಲ. ನಾಳೆ ದಿವಸ ಏನಾದ್ರೂ ನನ್ನ ಹೆಸರು ಹೇಳಿದ್ರೆ ನಾನ್ ಸುಮ್ನಿರಲ್ಲ, ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಮ್ಮ, ಏನ್ ಬರ್ತೀನಿ. ನೀನೇನೆ ಅವಳು ಕೇಳಿದ ತಕ್ಷಣ ಕೊಟ್ಬಿಟ್ಟೆ. ಪಾಪ ಕಣೆ ಅವಳು. ಅವಳ ಪಾಪ ಅಲ್ಲ, ಅವಳು ಮಾಡ್ತಿರೋದ್ ಪಾಪ. ಆದ್ರೆ ನಿನ್ ಪಾಲ್ ಬೇರೆ. ನಾಳೆ ಅವ್ರ ಅತ್ತೆಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದ್ರ ಪರಿಣಾಮ ನೀನು ಫೇಸ್ ಮಾಡ್ಬೇಕಾಗತ್ತೆ. ಅಷ್ಟೊಡ್ದಾಗ ಏನು ಆಗಲ್ಲ ಬಿಡು ಪೂಜಾ. ಟೀ ಕುಡಿಯೋಣ. ರವಿ ಪಪ್ಪ ಸಕ್ದ್ರ ಕರ್ಕೊಂಡ್ ಬಂದಿಪ್ಪ. ಮಾತಾಡ್ದೆ ಅವ್ರ ಹತ್ರ. ಏನಂದ್ರು? ಎಲ್ಲಿದಾರಂತೆ? ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಎಲ್ಲೂ ಹೊರಗಡೆ ಇದಾರ. ಅಮ್ಮ ಅಪ್ಪ ಬಂದಿಲ್ಲ ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ನಾನ್ ಅಪ್ಪನ್ ಫ್ರೆಂಡ್ಸ್ ನೆಲ್ಲ ಹೋಗಿ ವಿಚಾರಿಸ್ದೆ ಅಮ್ಮ, ಆದ್ರೆ ಅವ್ರಿಗೂ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ವಾ? ಅಮ್ಮ ನೋಡು, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅಪ್ಪ ಎಲ್ಲೇ ಇದ್ರು ಸೂರ್ಯ ಅವ್ರನ್ನ ಕರ್ಕೊಂಡ್ ಬರ್ತಾನೆ. ಇದೆಲ್ಲ ಇವಳಿಂದಾನೆ ಆಗಿರೋದು. ಸಮಾಧಾನ ಮಾಡ್ಕೋ, ಅಪ್ಪ ಖಂಡಿತ ಮನೆಗ್ ಬರ್ತಾರೆ. ಊಟ ತಿಂದ? ಅತ್ತೆ ಮೊದ್ಲು ಊಟ ಮಾಡಿ. ನೀವ್ ಸ್ಟ್ರಾಂಗ್ ಆಗಿರ್ಬೇಕು ತಾನೆ. ನೀವೀಗೆ ಊಟ ತಿಂಡಿ ಬಿಟ್ರೆ ನಿಮ್ ಆರೋಗ್ಯ ಏನಾಗ್ಬೇಕು ಹೇಳಿ? ಅವ್ರನ್ನ ನೋಡ್ದೆ ನಾನು, ಅದ ನೀನು ಮುಟ್ಟಲ್ಲ. ಅವ್ರಿಗೆ ಎಲ್ಲಿದಾರೋ, ಏನ್ ಮಾಡ್ತಿದಾರೋ ಯೋಚನೆ ಮಾಡಿದ್ರೆ ತಲೆ ಸಿಡಿಯುತ್ತೆ. ಏನೋ ಕೋಹಿನೂರ್ ಕತ್ತೆ ಇನ್ನ ಏನ್ ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಏನಾದ್ರು ಬರ್ತೆ ಹೋದ್ರೆ ಇದೆ ನನಗಿದೆ ಕಡೆ. ಮತ್ತೆ ನಾನ್ ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ನೀನ್ ಇದುವರೆಗೂ ಮಾಡಿರೋದೇ ಸಾಕು, ಇನ್ನೇನು ಮಾಡ್ಬೇಡ ತಾಯಿ, ಏನು ಮಾಡ್ಬೇಡ. ಅತ್ತೆ ನೀವ್ ಸಮಾಧಾನವಾಗಿರಿ ಪ್ಲೀಸ್. ರೋಣಿ ಅವ್ರೆ, ನೀವ್ ಹೋಗಿ ಕಾಫಿ ಮಾಡ್ಕೊಂಬನ್ನಿ. ಅದಕ್ಕೆ ಏನಾದ್ರು ಗೊತ್ತಾಯ್ತಾ? ನನ್ ಗೊತ್ತಿರೋ ಎಲ್ಲಾ ಕಡೆ ಓಡಾಡ್ಬಿಟ್ಟೆ, ಎಲ್ಲೂ ಕಾಣಿಸ್ತಿಲ್ಲ. ಅದು ಎಲ್ಲಿದಾರೋ ಏನು. ಶುಗರ್ BP ಮಾತ್ರೆ ಕೂಡ ತಗೊಂಡು ಹೋಗಿಲ್ಲ. ಹಾರ್ಟ್ ಪೇಷಂಟ್ ಹೇಗಾಗೋ ಅವ್ರು ಆದ್ರೆ ಮಾತ್ರ. ಅತ್ತೆ ಯಾಕತೆ ಹೀಗೆಲ್ಲ ಮಾತಾಡ್ತೀರಾ? ಖಂಡಿತವಾಗ್ಲೂ ಮಾವಂಗ್ ಏನೂ ಆಗಲ್ಲ. ದೇವ್ರಿದಾನತೆ, ನಂಬಣ. ಯಾರನ್ ಬಿಡು. ಮಕ್ಳು ಅಪ್ಪ ಅಮ್ಮನಿಗೆ ನೆರಳಾಗಿರ್ಬೇಕಾಗಿರೋ ವಯಸ್ಸಲ್ಲಿ ಅವ್ರನ್ನ ಮನೆ ಬಿಟ್ಟು ಹೋಗಾಗ್ ಮಾಡ್ಬಿಟ್ಟು. ಮನೋಜ್ ಅವ್ರ ಆಸ್ತಿ ಕೇಳಬಾರ್ದಾಗಿತ್ತು, ಅದಕ್ಕೆ ಇವ್ನ ಕೈ ಮಾಡ್ಕೊಡ್ಬೋದಾ? ಅದೆಷ್ಟು ನೊಂದ್ಕೋತಾ ಜೀವ. ಇದನ್ನೆಲ್ಲ ನೋಡಿ ನಾನೇನು ಬದುಕಿದ್ದೀನಲ್ಲ. ಅಸೆ ಕಾಫಿ ತಗೊಳ್ಳಿ. ಅಲ್ಲೆಲ್ಲಾದ್ರೂ ಬಡಿಯೇ. ಮಾ ತಲೆನೋವು ಅಂತ ಇದ್ದೆ, ಸ್ವಲ್ಪ ಕುಡಿಯಮ್ಮ. ಹಲೋ ಸುಮಾ, ಥ್ಯಾಂಕ್ ಯು ಸೋ ಮಚ್ ಕಣೆ ಮಾತ್ರೆ ಕೊಟ್ಟಿದ್ದಕ್ಕೆ. ನೀನ್ ಕೊಟ್ಟಿದ್ ಮಾತ್ರೆಯಿಂದ ನಮ್ಮತ್ತೆ ಒಂದಿನ ನಿದ್ದೆ ಮಾಡಿದ್ರೆ ನನಗೊಂದಿನ ಕಾಟ ತಪ್ಪುತ್ತೆ. ಸಾರಿ ರೋಹಿಣಿ. ಯಾಕೆ? ನನ್ನಿಂದ ಒಂದ್ ಎಡ್ವರ್ಟ್ ಆಗೋಗಿದೆ. ನನಗ್ ಕೊಟ್ಟಿದ್ ಮಾತ್ರ ನಿದ್ರೆ ಬರೋಗ್ ಮಾಡೋದಲ್ಲ. ಅಯ್ಯಯ್ಯೋ, ಇನ್ನು ಹೈಪರ್ ಆಕ್ಟಿವ್ ಆಗೋಗ್ ಮಾಡುತ್ತೆ. ಫುಲ್ ಎನರ್ಜಿ. ಇವತ್ತಿನ ಕತೆ ಗೋವಿಂದ ಕಣೆ. ಏನ ಬಗ್ಲತಾ ಇದ್ಯಾ? ಕತ್ತೆ ರೋಹಿಣಿ, ಪಾರೆಯಲ್ಲಿ ಹಾಳಾದವಳೆ. ನಿಜ ಕಣೆ, ನೀನ್ ಹೇಳಿದ್ದು ಆಲ್ರೆಡಿ ಶುರು ಆಗ್ಬಿಟ್ಟಿದೆ ಮಾತ್ರ ಪವರ್. ಮುಗೀತು ಇವತ್ ನನ್ ಕತೆ. ಸಾರಿ ರೋಹಿಣಿ, ಗಾಡ್ ಬ್ಲೆಸ್ ಯು. ಬಂದೈತೆ ಕುಡಿಯೋದಿರ್ಲಿ, ಮೂಗತ್ತರ್ಕು ಇಡಕ್ಕಾಗಲ್ಲ ಅದ್ರ ವಾಸನೆಗೆ. ಹೋಗಿ ದೇವ್ರ ಮನೆ ಕ್ಲೀನ್ ಮಾಡ ಹೋಗೋ. ಯಾಕತ್ತೆ? ಅಡ್ಗೆ ಮಾಡಕ್ಕೆ ಪ್ರಶ್ನೆ ಕೇಳದ್ ಬಿಟ್ಟು ಹೋಗಿ ಹೇಳಿದ್ದ ಮಾಡೆ. ಹೋಗು ಅಂದೆ. ಮನೋಜ ಎಲ್ಲ ನಿಮ್ಮಪ್ಪ? ಇಡೀ ಏರಿಯಾನ ಫುಲ್ 4 ರೌಂಡ್ ಹಾಕೊಂಡ್ ಬಂದೆ, ಎಲ್ಲೂ ಸಿಗ್ಲಿಲ್ಲ. ಚೆನ್ನಾಗಿಟ್ಟವ್ನ ಮನೆ ಬಿಟ್ಟು ಹೋಗೋ ಅದ್ ಮಾಡ್ತಿಯಲ್ಲೋ. ಈಗ ಎಲ್ಲಿದೆ ಗೊತ್ತಿಲ್ಲ ಅಂತ್ಯ, ಗೊತ್ತಿಲ್ಲ ಅಂತ್ಯ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಮಮ್ಮಿ ನೋವಾಗುತ್ತೆ ಮಮ್ಮಿ. ಆಗಿ ಅಂತಾನೆ ಕಣ ನೂಕಿದ್ದು ಪೆಂಗ್ಯ. ಮಮ್ಮಿ ಯು ಮೀನ್? ನೀನು ಇಲ್ಲ ಮೊಸಲೇನು ಇಲ್ಲ, ಪೆಂಗ್ ಬದ್ದಿ ಮಗನೆ. ನಿಮ್ಮಪ್ಪ ಬರೋವರೆಗೂ ಈ ಕೋಪ ಕಮ್ಮಿ ಆಗಲ್ಲ. ಇವ್ರ ಬಿಲೋಡ್ ಸನ್ ಮಮ್ಮಿ. ನನಗೆ ನನ್ನ ಗಂಡ ಮುಖ್ಯ, ಗಂಡ ಮಗ ಅಲ್ಲ. ನೀನೇನೇ ನೋಡ್ತಾ ನಿಂತಿದ್ಯಾ? ಹೋಗ್ ದೇವ್ರ ಮನೆ ಅಲಂಕಾರ ಮಾಡೆ ಮೀನಾ. ಹೋಗೋ. ಎಲ್ಲ ನಿಮ್ಮಪ್ಪ ಬಂದಿಲ್ವಾ ನಿನ್ ಜೊತೆ?
ಬರ್ತಾರೆ ಸಕ್ರೆ. ಬರ್ತಾರೆ ಅಂದ್ರೆ ನೀನ್ ನೋಡ್ದ್ಯಾ ಮಾತಾಡಿಸ್ತೀಯಾ? ನಾನ್ ನೋಡ್ಲೂ ಇಲ್ಲ ಮಾತಾಡಿಸ್ತೂ ಇಲ್ಲ. ಆದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿರೋರೊಬ್ರು ಕೈಯಲ್ಲಿ ಹೇಳಿ ಕಳಿಸ್ತೀನಿ. ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಆಗಲ್ಲಪ್ಪ, ಆಗಲ್ಲ. ಅವ್ರ ಮನೆಗ್ ಬರೋವರ್ಗು ನಾನೇನು ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ. ನಾನೀಗ ಪೂಜೆ ಕೂತ್ಕೋತೀನಿ. ಆ ದೇವ್ರೇ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು. ಎಲ್ಲೋಗ್ತಿದೆ? ಎಲ್ಲಿ ಬಂದ್ ನಿಂತ್ಕೋ. ಆಯ್ತಾ? ಆತೆ. ಬಾಯ್ ಕಡೆ ನೀನು ಅಲ್ಲಿ ನಿಂತ್ಕೋ. ಆರ್ತಿ ತಟ್ಟೆ ಕೊಟ್ಟೋಗೆ ಕೊಡಿನಿ. ಈ ಮಲೇಷ್ಯಾ ಪೂಜೆ ಮುಗಿಯೋವರ್ಗು ನೀನ್ ನನ್ ಪಕ್ಕದಲ್ಲೇ ಕೂತ್ಕೋಬೇಕು. ಕೂತ್ಕೋ. ಜೈ ಭದ್ರಕಾಳಿ. ಅಮ್ಮ ಯಾಕಮ್ಮ ಪಾಪ ರೋಹಿಣಿ ಹೊಡಿತಿದ್ಯಾ? ಇದಕ್ಕೆಲ್ಲ ಕಾರಣ ಇವಳೇ ಅಲ್ವಾ? ಶ್ರುತಿ ನೀನು ಕೂತ್ಕೋ. ನಾನ್ ಕೂತ್ರೆ ನಂಗೂ ಹೊಡಿತೀರಾತೆ? ನನಗೆಲ್ಲ ಹೊಡೆದ ಸರಿ ಇರಲ್ಲ ಹೇಳ್ತಾ ಇದೀನಿ ಈಗ್ಲೇ. ನಾನ್ ನಿನ್ನೇನು ಮಾಡಲ್ಲ, ಸುಮ್ನೆ ಕೂತ್ಕೋ. ಮೀನಾ ಏನ್ ನೋಡ್ತಾ ನಿಂತಿದ್ಯಾ? ನಾನು ಪೂಜೆ ಮುಗಿಯೋವರೆಗೂ ಕರ್ಪೂರ ಆರ್ಬಾರ್ದು. ಬಂದ್ ಹಚ್ಚು ಬಾ. ಎದ್ದೇಳೆ, ಯಾಕೆ ಕೂತ್ಬಿಟ್ಟೆ? ಜೈ ಭದ್ರಕಾಳಿ, ಜೈ ಭದ್ರಕಾಳಿ. ಇದು ಸಾಮಾನ್ಯವಾದ ಪೂಜೆ ಅಲ್ಲ, ತುಂಬಾ ಪವರ್ಫುಲ್ ಪೂಜೆ. ಜೈ ಭದ್ರಕಾಳಿ. ಕೈ ಮುಂದೆ ಮಾಡೆ, ಮುಂದೆ. ಆಯ್ ಕರ್ಪೂರ ಇಡೆ. ಏನಮ್ಮ ಇದೆಲ್ಲ? ಲೇ ನೀವಾದ್ರೂ ಹೇಳ್ರೋ. ಕೇಳು, ಜೈ ಭದ್ರಕಾಳಿ. ಲೇ ನೀವಾದ್ರೂ ಹೇಳ್ರೋ. ಏನೇ? ಜೈ ಭದ್ರಕಾಳಿ. ಮಾ ಏನಮ್ಮ ಮಾಡ್ತಾ ಇದೀಯಾ? ಅದಕ್ಕೆ ನೋವಾಗತ್ತೆ ಪಾಪ. ಇವಳಿಂದಾನೇ ಈ ಸಮಸ್ಯೆ ಬಂದಿರೋದು ಅಂದ್ಮೇಲೆ ಶಿಕ್ಷೆನ ಇವಳೇ ಅನ್ಭವಿಸ್ಬೇಕು. ಮಾಡ. ಪ್ಲೀಸ್ ಅಮ್ಮ, ಬೇಡಮ್ಮ, ನನ್ ಮಾತ್ ಕೇಳಮ್ಮ. ಸುಮ್ಮನೆ ನಿಂತ್ಕೊರ. ನಿನಗ್ ಯಾರೇ ಅಷ್ಟು ದೊಡ್ಡ ಆರ್ಡರ್ ತೊಗೊಳಕ್ ಹೇಳಿದ್ದು? ನೀನ್ ಆ ದೊಡ್ಡ ಆರ್ಡರ್ ತಗೊಂಡಿದ್ದಕ್ಕೆ ತಾನೆ ನನ್ನ ಮಗ 30 ಲಕ್ಷ ಸಾಲ ಮಾಡಿದ್ದು. ಆರ್ಡರ್ ತಪ್ಪಾಯ್ತು, ಈಗ ಸಾಲಗಾರರು ಬಂದು ಮನೇಲಿ ನಿಂತಿದ್ದಾರೆ. ನಿನ್ನಿಂದಾನೇ ಕಡೆ ನಮ್ಮ ಮನೆಯವರು ಮನೆ ಬಿಟ್ಟು ಹೋಗಿದ್ದು. ಜೈ ಭದ್ರಕಾಳಿ ಮಾಡು. ಏನೇ ಜೈ ಭದ್ರಕಾಳಿ ಅಂತ ಹೇಳು. ಲೇ ರವಿ, ಸೂರ್ಯ, ಪಾಪ ಗುಣ ರೋಹಿಣಿ, ಏನಾದ್ರು ಮಾಡ್ರೋ. ಏಯ್ ಸಕ್ರೆ, ಪೌಡ್ರಮ್ಮನ್ ತಲೆನ 2 ಭಾಗ ಮಾಡೋವರೆಗೂ ಬಿಡಲ್ಲ ಅಂತ ಕಾಣತ್ತೆ ಕಣೋ. ಭದ್ರಕಾಳಿ. ಯಾಕತ್ತೆ ಅವಾಗ್ಲಿಂದ ಮೇನ್ ಡೋರ್ ಕಡೆನೆ ನೋಡ್ತಾ ಇದೀರಾ? ಅವರು ಬೆಳಗ್ಗೆನೆ ಬರ್ತಾರೆ ಅಂತ ಸೂರ್ಯ ಹೇಳಿದ್ನಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ನೋಡ್ರಿ, ನೀವ್ ಹೇಳಿದ್ ಮಾತ್ ನಂಬಿ ಬೆಳಗ್ಗೆ ಎದ್ದು ಅತ್ತೆ ಮಾವ ಬರ್ತಾರೆ ಅಂತ ಕಾಯ್ತಾನೆ ಇದ್ದಾರೆ. ನೀವ್ ಯಾಕೆ ಸುಳ್ಳು ಹೇಳಿದ್ರಿ? ಹೇಳ್ದೆ ಹೋಗಿದ್ರೆ ಸಕ್ರೆ ರಾತ್ರಿ ಊಟನೂ ಮಾಡ್ತಾ ಇರ್ಲಿಲ್ಲ, ಆರಾಮಾಗಿ ನಿದ್ದೆನೂ ಮಾಡ್ತಾ ಇರ್ಲಿಲ್ಲ. ಈಗ ಸತ್ಯ ಗೊತ್ತಾದ್ರೆ ಮತ್ತೆ ನೊಂದ್ಕೊಂತಾರಕ್ಕ. ನೀವ್ ಸುಳ್ಳು ಹೇಳ್ಬಾರ್ದಾಗಿತ್ತು ರೀ. ಏನ್ ಮಾಡೋದು ನಿನ್ನಂಗ್ ನಂಗೆ ಯಾವಾಗ್ಲೂ ಸುಳ್ಳು ಹೇಳದಿರೋದಕ್ಕೆ ಆಗದೆ.